ಅವರೆಕಾಳು ಸೀಸನಲ್ಲಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಒಂದ್ಸಲ ರೈಸ್ ಬಾತ್ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟಿಗೆ ಹಸಿ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, 4 ಲವಂಗ, ಒಂದು ಸ್ವಲ್ಪ ಕಾಳುಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ನೀರು ಹಾಕಿ ರುಬ್ಬಿಟ್ಕೊತಿದ್ದೀನಿ. ನಾನು ಇದನ್ನು ಮಾಡೋಕ್ಕೆ ಅಮೆಝಾನಿಂದ ಇನ್ಸ್ಟೆಂಟ್ ಪಾಟ್ ಎಲೆಕ್ಟ್ರಾನಿಕ್ ಪ್ರೆಷರ್ ಕುಕ್ಕರ್ನ ತರಿಸಿದ್ದೆ. ನಾನು ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪನ ಹಾಕ್ಕೊಂಡು ಹೋಲ್ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸ್ಲೈಸಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಹೆಚ್ಕೊಂಡಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನಾನು 1 ಕಪ್ಪಷ್ಟು ಫುಲ್ ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿರೋ ಮಸಾಲೆನೂ ಹಾಕಿ 1 ಹಿಡಿ ಟೊಮೊಟೊನ ಹಾಕಿಬಿಟ್ಟು ನೀಟಾಗಿ ಎಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಕಪ್ ರೈಸಿಗೆ 2 ಕಪ್ ನೀರು ಹಾಕೋತಾ ಇದ್ದೀನಿ. ನೀವು ಇದನ್ನು ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದು. ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. 2 ಕಪ್ ನೀರಿಗೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಮುಂಚೆನೇ ನೆನೆಸ್ಕೊಂಡಿರೋ ರೈಸು, ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣು ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮೇಲೆ ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ 7 ಮಿನಿಟ್ಸು ಕುಕ್ ಮಾಡಿದ್ರೆ ಆಯಿತು. ಸಖತ್ ಟೇಸ್ಟಿಯಾಗಿರೋ ಒಂದು ಅವರೆಕಾಳು ಮೆಂತ್ಯ ಬಾತ್ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.